ಅಗ್ನಿವೀರನು ಚಾಂದಿ ರಾಕ್ಷಸನ ವೇಗವನ್ನು ಹಿಡಿಯಲು ತನ್ನ ಸಂಪೂರ್ಣ ಶಕ್ತಿಯನ್ನು ಉಪಯೋಗಿಸಿದನು. ಆದರೆ ಅಚಾನಕ ಚಾಂದಿ ರಾಕ್ಷಸನು ತಿರುಗಿ ತನ್ನ ಸಣ್ಣ ಕೈಯಿಂದ ಅವನ ಓವನ್ನೇ ಜೆಕಿದುಕೊಂಡನು. ಬಳಿಕ ಅವನನ್ನು ಎಳೆದುಕೊಂಡು 10,000 ಮೀಟರ್ ಎತ್ತರದ ಆಕಾಶಕ್ಕೆ ಸಾಗಿದನು. ಅವರು ವಾತಾವರಣದ ಹೊರಗೆ ಬಂದಾಗ ಆಮ್ಲಜನಕವಿಲ್ಲದ ಕಾರಣ ಅಗ್ನಿವೀರನ ಶಕ್ತಿ ಕುಂಠಿತವಾಯಿತು. ಅವನು ನೇರವಾಗಿ ಭೂಮಿಯ ಕಡೆಗೆ ಬೀಳತೊಡಗಿದನು. ಅದೃಷ್ಟವಶಾತ್ ಭೂಮಿಗೆ ತಲುಪುವುದಕ್ಕಿಂತ ಮೊದಲು ಅವನ ಶಕ್ತಿ ಪುನಃ ಚೇತನಗೊಂಡಿತು. ಅವನನ್ನು ಸೋಲಿಸಲು ಮೊದಲು ಆ ಬೋರ್ಡಿನಿಂದ ಅವನ ಸಂಪರ್ಕವನ್ನು ಕಡಿದು ಹಾಕಬೇಕೆಂಬ ನಿರ್ಧಾರ ಕೈಗೊಂಡರು. ತಕ್ಷಣವೇ ತಂಡದವರು ದಿನರಾತ್ರಿ ಶ್ರಮಿಸಿ ಒಂದು ವಿಶೇಷ ಚುಂಬಕ ಯಂತ್ರವನ್ನು ತಯಾರಿಸಿದರು. ಅದನ್ನು ಚಾಂದಿ ರಾಕ್ಷಸ ಬರುವ ಸಾಧ್ಯತೆ ಇರುವ ಸ್ಥಳಗಳಲ್ಲಿ ಹಚ್ಚಿಕೊಂಡರು. ಆದರೆ ಗೌರಿ ಆ ಯಂತ್ರವನ್ನು ಸಕ್ರಿಯಗೊಳಿಸಲು ಹೋಗುತ್ತಿದ್ದಾಗಲೇ ಚಾಂದಿ ರಾಕ್ಷಸ ಹಿಂದಿನಿಂದ ಬಂದು ನಿಲ್ಲಿದನು. ಆಶ್ಚರ್ಯಕರವಾಗಿ ಅವನು ತಕ್ಷಣದ ದಾಳಿ ಮಾಡದೆ ನಿಧಾನವಾಗಿ ಹತ್ತಿರ ಬಂದುಕೊಂಡು ಬಂತು. ಅವನ ತಣಿದ ಉಕ್ಕಿನ ಮುಖದ ಹಿಂದಿನಿಂದ ಭಯಾನಕ ಕಣ್ಣುಗಳು ಗೌರಿಯನ್ನು ಕಣ್ಣಾಲಿ ಮಾಡುತ್ತಿದ್ದವು. ಭಯದಿಂದ ಗೌರಿ ತಕ್ಷಣ ಶಕ್ತಿಯಿಂದ ದಾಳಿ ನಿರ್ಮಿಸಿದರು. ಆದರೆ ಚಾಂದಿ ರಾಕ್ಷಸನು ಅದನ್ನು ನೂಕಿದಂತೆ ಕೇವಲ ಧಾಗವನ್ನೇ ಹೊಡೆದಂತಾಯಿತು. ಆಗ ಗೌರಿ ಕೇಳಿದಳು, ನೀನು ಭೂಮಿಯನ್ನು ಏಕೆ ನಾಶ ಮಾಡಲು ಇಚ್ಛಿಸುತ್ತೀಯಾ? ಅವನು ಉತ್ತರಿಸಿದನು, ನಾನು ಸಿಕ್ಕಿ ಹಾಕಲ್ಪಟ್ಟವನು. ನಿಜವಾದ ಅಪಾಯ ಅಂದ್ರೆ ಗ್ರಹಗಳನ್ನು ನುಂಗುವ ಗ್ರಹಭಕ್ಷಕ. ಗೌರಿ ಅವನನ್ನು ಸಮಾಧಾನಪಡಿಸುತ್ತಿದ್ದಾಗಲೇ ದೂರದ ಜನರಲ್ ಪರಮಾಣು ಬಾಂಬ್ ನೀಡುವ ಆದೇಶ ನೀಡಿದನು. ಹೆಚ್ಚಿನ ಶಕ್ತಿಯ ಅಲೆಗಳನ್ನು ಹೊನಲಿಸಿದಾಗ ಚಾಂದಿ ರಾಕ್ಷಸ ಗೌರಿಯನ್ನು ತನ್ನ ಬೆನ್ನಿನಿಂದ ಆವರಿಸಿ ಕೈಯಿಂದ ಆ ಪರಮಾಣು ಶಕ್ತಿಯನ್ನು ಶೋಷಿಸಿ ತನ್ನ ಸ್ಲೈಡ್ ಬೋರ್ಡ್ಗೆ ತುಂಬಿದನು. ಜನರಲ್ ಮತ್ತಷ್ಟು ಕೋಪಗೊಂಡು ಎಲ್ಲಾ ಬಾಂಬ್ಗಳನ್ನು ಹಾರಿಸಿದನು. ಆದರೆ ಚಾಂದಿ ರಾಕ್ಷಸ ತನ್ನ ಚಿಕ್ಕ ಬೆರಳಿನಿಂದ ಅವುಗಳನ್ನು ಹಾರುವಾಗಲೇ ಹಿಂದಕ್ಕೆ ತಿರುಗಿಸಿದನು. ನಂತರ ಭೂಮಿಗೆ ಕೈ ಹಾಕಿದನು. 100 ಟ್ಯಾಂಕುಗಳು, ವಾಹನಗಳು ಬೆಂಕಿಯಿಂದ ನಾಶವಾಯಿತು. ಜನರಲ್ ತನ್ನ ಮೂರ್ಖತನಕ್ಕೆ ಭಾರಿ ಬೆಲೆ ಕೊಟ್ಟನು. ಅಂತಹ ಸಮಯದಲ್ಲಿ ಲೂಫಿ ಮತ್ತು ತಂಡದವರು ತಕ್ಷಣವಾಗಿ ಎಲ್ಲಾ ಚುಂಬಕ ಯಂತ್ರಗಳನ್ನು ಸಕ್ರಿಯಗೊಳಿಸಿದರು. ತಕ್ಷಣವೇ ಒಂದು ಭಾರಿ ಶಬ್ದದ ಅಲೆ ಚಾಂದಿ ರಾಕ್ಷಸನ ಸ್ಲೈಡ್ ಬೋರ್ಡ್ನ ಸಂಪರ್ಕವನ್ನು ಕಡಿದಿತು. ಅವನು ಭಾರಿಯಾಗಿ ನೆಲಕ್ಕೆ ಬಿದ್ದನು. ಅವನ ಅಚೇತನ ಸ್ಥಿತಿಯನ್ನು ಉಪಯೋಗಿಸಿಕೊಂಡು ತಂಡವು ಹೈ ವೋಲ್ಟೇಜ್ ವಿದ್ಯುತ್ ಪ್ರಯೋಗಿಸಿ ಅವನನ್ನು ಮುರಿದು ಹಾಕಿದರು. ಈ ರೀತಿ ಭೂಮಿಯನ್ನು ನಾಶ ಮಾಡುವ ರಾಕ್ಷಸನು ಮಾನವ ಬುದ್ಧಿಮತ್ತೆ ಮತ್ತು ತಂಡದ ಒಗ್ಗಟ್ಟಿಗೆ ತಲೆಬಾಗಿ ಸೋಲುವಂತೆ ಮಾಡಲಾಯಿತು. ಮತ್ತು ಇಡೀ ವಿಶ್ವವು ಶಾಂತಿಯುಳ್ಳ ಉಸಿರಾಟವನ್ನು ಮಾಡಿತು.